ಮೂಲಭೂತ ಸೌಕರ್ಯವನ್ನು ಒದಗಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗವನ್ನು ಜಡಿದು ಪ್ರತಿಭಟನೆ ನಡೆಸಿರುವಂತಹ ಘಟನೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಕಣಕಾಲ ಗ್ರಾಮದಲ್ಲಿ ನಡೆದಿದೆ. ಈ ಕಣಕಾಲ ಗ್ರಾಮದಲ್ಲಿ ಸಮರ್ಪಕವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಅಲ್ಲಿ ಸರಿಯಾದ ರೀತಿಯಲ್ಲಿಲ್ಲ. ಇನ್ನು ಮಹಿಳೆಯರಿಗೆ ಹೈಟೆಕ್ ಸಾರ್ವಜನಿಕ ಶೌಚಾಲಯವೂ ಕೂಡ ಅಲ್ಲಿ ಇಲ್ಲ. ಗ್ರಾಮದಲ್ಲಿ ಸ್ವಚ್ಛತೆ ಮರೀಚಿಕೆ ಆಗಿಬಿಟ್ಟಿದೆ ಅಂತ ಹೇಳಿ ಗ್ರಾಮಸ್ಥರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹಲವಾರು ಸಮಸ್ಯೆಗಳಿವೆ ಇಲ್ಲಿ. ಅದನ್ನು ಸರಿಪಡಿಸ್ತಾ ಇಲ್ಲ ಗ್ರಾಮ ಪಂಚಾಯತಿ ಅಧಿಕಾರಿಗಳು. ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳೇನಿದ್ದಾರೆ ಅವರು ಯಾವುದೇ ರೀತಿಯಾದಂಥ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ನಾವು ಅನೇಕ ಬಾರಿ ಮನವಿಯನ್ನು ಮಾಡಿದ್ದೀವಿ, ಆದರೂ ಕೂಡ ಅವರ ಒಂದು ಮೌನದಿಂದ ನಮಗೆ ಕೋಪ ಬರ್ತಾ ಇದೆ ಅಥವಾ ಆಕ್ರೋಶವನ್ನು ಹೊರಗಾಕಿದ್ದಾರೆ. ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಬೇಸತ್ತಂತಹ ಗ್ರಾಮಸ್ಥರು ಗ್ರಾಮ ಪಂಚಾಯತಿಗೆ ಬೀಗವನ್ನು ಹಾಕಿ ದಿಢೀರಂತ ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ. ಈ ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಆಗಮಿಸಿದಂತಹ ತಾಲೂಕು ಪಂಚಾಯತಿ ಇಒ ಪ್ರಕಾಶ್ ದೇಸಾಯಿ ಏನಿದ್ದಾರೆ ಗ್ರಾಮಸ್ಥರ ಮನವನ್ನು ಹೋಲಿಸಿ ಸ್ವಲ್ಪ ಸಮಯದ ನಂತರ ಅವರು ಮಾತುಕತೆ ನಡೆಯಿತು ಮತ್ತು ಗ್ರಾಮಸ್ಥರು ಪ್ರತಿಭಟನೆಯನ್ನು ಕೈಬಿಟ್ಟಿದ್ದಾರೆ. ಇನ್ನು ಗ್ರಾಮಸ್ಥರು ಏನೊಂದು ಕೆಲವೊಂದು ಭರವಸೆ ಏನಿತ್ತಲ್ಲ ಅದನ್ನು ಬರೀ ನೀವು ಹೇಳೋದಲ್ಲ, ಲಿಖಿತ ಮೂಲಕವಾಗಿ ಅಂದರೆ ಬರೆದು ನೀವು ಭರವಸೆಯನ್ನು ಕೊಡಬೇಕಂತ ಪಟ್ಟು ಹಿಡಿದಿದ್ರು. ಆ ನಂತರ ಕೆಲ ಹೊತ್ತಿನ ನಂತರ ಈ ಪ್ರತಿಭಟನೆಯನ್ನು ಹಿಂದಕ್ಕೆ ಪಡೆದಿದ್ದಾರೆ ಗ್ರಾಮಸ್ಥರು. ಸರ್ಕಾರಿ ಕಚೇರಿ ಕಿಲಿ ಹಾಕೋದು ತಪ್ಪ. ನಮ್ಮ ಮನೇನೆ ನಾವು ಕಿಲಿ ಹಾಕೋದಕ್ಕೆ ಇದು ಯಾರನ್ನು ನೀವು ಹೋಗಿ ಹಾಕ್ರಿ ಇರ್ಲಿ ನಾವು ಕೇಳಕ್ ಬಂದೀವಿ ಸರ್. ಇಬ್ರು ನೀವು ಪಿಡಿಯೋರ್ಗೆ ಹೇಳಿದ್ರಿ ಸರ್, ಅವರು ರಾಶಿ ಮಾತಾಡ್ತೀರಿ ಸರ್. ಕಿಲಿ ಹಾಕ್ತೀವಿ ತಂದೀವಿ, ಕಿಲಿ ಹಾಕತ್ತ ಅವ್ರು ಪಿಡಿಯೋರ್ ಹೇಳಿ ಹಾಕಿವಿ ಸರ್. ಜವಾಬ್ದಾರಿ ಪಿಡಿಯೋರ್ ಮಾತಾಡೋದು ಮಾತ್ರ ಇದು ಹಾಕತ್ತ ಹಾಕಿವ್ರಿ ಅಂದಾರಿಲ್ರಿ ಬಣ್ಣ ಬಬ್ಬಣ ಅಂದ್ರೆ ಕಿಲಿ ಹಾಕ್ತಾರೆ ನಾವು ಕೇಳಕ್ ಬಂದೀವಿ ಸರ್. ಇಬ್ರು ನೀವು ಪಿಡಿಯೋರ್ಗೆ ಹೇಳಿದ್ರಿ ಸರ್, ಅವರು ರಾಶಿ ಮಾತಾಡ್ತೀರಿ ಸರ್. ಕಿಲಿ ಹಾಕ್ತೀವಿ ತಂದೀವಿ, ಕಿಲಿ ಹಾಕತ್ತ ಅವ್ರು ಪಿಡಿಯೋರ್ ಹೇಳಿ ಹಾಕಿವಿ ಸರ್. ಜವಾಬ್ದಾರಿ ಪಿಡಿಯೋರ್ ಮಾತಾಡೋದು ಮಾತ್ರ ಇದು ಹಾಕತ್ತ ಹಾಕಿವ್ರಿ ಅಂದಾರಿಲ್ರಿ ಬಣ್ಣ ಬಬ್ಬಣ ಅಂದ್ರೆ ಕಿಲಿ ಹಾಕ್ತಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.